ಮಾಡ್ತಾರೆ. ಅತಿ ಸಣ್ಣ ಕೈಗಾರಿಕೆ ಎಷ್ಟಾಗ್ಬೇಕು ರೀ, ಮಿನಿಮಮ್ ಅಂದರೂ 1 ಕೋಟಿ ಸೂಕ್ಷ್ಮ ಅಂತ ಹೇಳ್ತಾರೆ, 1 ಕೋಟಿ. ಇನ್ನು ಅದಕ್ಕೆ ಒಂದು ದೊಡ್ಡದು ಒಂದು ಸಣ್ಣದ, ಅದಕ್ಕೆ 2.5 ಕೋಟಿ 2 ಕೋಟಿ ರೂಪಾಯಿ ಹಾಕ್ಬೇಕು. ಮುಂದೆ ಏನಪ್ಪ ವಾರ್ಷಿಕವಾಗಿ 10 ಕೋಟಿ ಮೀರಿ ಬರೋದು ಅಷ್ಟು ಮಾಡುವಂಥದ್ದು, 2.5ರಿಂದ 10ರವರೆಗೆ. ಮುಂದೆ ಸಣ್ಣ ಉದ್ಯಮದೊಳಗೆ 25 ಕೋಟಿ, ಮುಂದೆ ವಾರ್ಷಿಕ ವಹಿವಾಟು 100 ಕೋಟಿ ತೋರಿಸ್ಬೇಕಂತ. ಮಧ್ಯಮ ಗಾತ್ರದ್ದು 125 ಕೋಟಿಯಿಂದ ವಾರ್ಷಿಕ ವಹಿವಾಟು 500 ಕೋಟಿ ಮೀರಿದ ಉದ್ಯಮ. ಹಿಂಗೆ ಡಿವೈಡ್ ಮಾಡ್ತಾರೆ ಇದನ್ನು. ಹಿಂಗೆ ಮಾಡಿದಾಗ ಈ 1 ಕೋಟಿ 2 ಕೋಟಿ 3 ಕೋಟಿ ಇವೆಲ್ಲ ಬ್ಯಾಂಕ್ಗಳು ಕೊಡೋಕ್ಕೆ ಸಾಧ್ಯದ. ಬ್ಯಾಂಕ್ಗಳು ಹೇಳ್ತಾರೆ ಕೊಡ್ತೀವಿ ನಾವು ಮಾಡ್ತೀವಿ ಅಂತ, ಆದರೆ ಅಡ್ಡಾಡಿಸೋದು ಎಷ್ಟು, ಅದಕ್ಕೆ ಮತ್ತೆ ರಾಜಕಾರಣಿಗಳ ಮುಂದೆ ಜುಡಿ ಅದಕ್ಕೆ ಶೂಟಿ ಭೂಮಿ ತೋರಿಸ್ರಿ ಮತ್ತೇನೋ ಮಾಡಿರಿ. ಎಷ್ಟೋ ಪಾಪ ಇಂಡಸ್ಟ್ರಿ ಭೂಮಿ ಇರ್ತದೆ, ದುಡ್ಡು ಇರೋದಿಲ್ಲ, ಮುಂದೆ ಲೇಬರ್ಗಳು ಸಿಗೋದಿಲ್ಲ, 1-2 ಪ್ರಾಬ್ಲಮ್ಮು. ಒಂದು ಇಂಡಸ್ಟ್ರಿ ಮಾಡೋಕೆ ಹುಡುಗಾಟಿಲ್ಲ. ಆಗ ಸರ್ಕಾರ ಇದ್ದು ಇವ್ರ ಬೆಲೆ ನಿಲ್ಲಬೇಕಾಗ್ತದೆ. ಅವ್ರಿಗೆ ಜಾಗ ಕೊಡಿಸ್ಬೇಕು, ಜೊತೆಗೆ ವರ್ಕಿಂಗ್ ಕ್ಯಾಪಿಟಲ್ ಕೊಡಿಸ್ಬೇಕು. ಇವ್ರು ಇಲ್ಲೇ ಮಾಡೋರಲ್ಲ, ಇವರೇನು ಇಂಡಸ್ಟ್ರಿ ಓಡಿ ಹೋಗೋದಾರ. ಈಗ ಅದು 1,000 ಕೋಟಿ ರೂಪಾಯಿ ಕೊಟ್ಟರು ದೊಡ್ಡ ಇಂಡಸ್ಟ್ರಿಗಳಿಗೆ, ಕಾರ್ಪೊರೇಟ್ಗಳಿಗೆ, ಅವರೆಲ್ಲ ಓಡಿ ಕೂತಾರೆ. ಮಲ್ಯ ಆಗಿರ್ಬೋದು, ಮತ್ತಾರು ಆಗಿರ್ಬೋದು. ಅದನ್ನೆಲ್ಲ ಇಲ್ಲಿ ಡಿವೈಡ್ ಮಾಡಿ ಸಣ್ಣ ಇಂಡಸ್ಟ್ರಿ ಎಷ್ಟು ಕೊಟ್ಟರೆ ಅವ್ರು ಇಲ್ಲೇ ಇರ್ತಾರೆ, ನಮ್ಮ ದೇಶ ಇರ್ತಾರೆ. ನಾವು ಇಲ್ಲಿ ಭೂಮಿ ಕೊಡಿಸ್ಕೊಟ್ಟೆ ಇಲ್ಲಿ ವರ್ಕ್ ಮಾಡ್ಸೋಕೆ ಹಚ್ಚಿದ್ರೆ ಮತ್ತು ಪ್ರತಿ ತಿಂಗಳು ಒಂದಿಷ್ಟು ಅವರು ಎಸ್ಟಾಬ್ಲಿಷ್ ಆಗೋ ತನಕ 5ರಿಂದ 6 ತಿಂಗಳು ವರ್ಷ ತನಕ ಆ ಪೇಮೆಂಟ್ ವರ್ಕಿಂಗ್ ಕ್ಯಾಪಿಟಲ್ ಅವೆಲ್ಲ ಕರೆಕ್ಟಾಗಿ ಕೊಟ್ಟರೆ ಅವರು ಸುಳ್ಳು ಹೇಳೋಕ್ಕೆ ಹೋಗೋದಿಲ್ಲ ಇಂಡಸ್ಟ್ರಿಯಲಿಸ್ಟರು ಸಹಿತ. ಯಾಕೆ ಎಷ್ಟು ಖರ್ಚು ಬಂದದ ಏನಿಲ್ಲ, ನೀವು ಕರೆಕ್ಟ್ ಕೊಟ್ಟರೆ ಅಂದರೆ ಅವ್ರು ಕರೆಕ್ಟಾಗಿ ತೋರಿಸ್ತಾರೆ. ಡಬಲ್ ಗೇಮ್ ಮಾಡೋಕ್ಕೆ ಹೋಗೋಕ್ಕೆ ಬರೋದಿಲ್ಲ. ನೀವು ಕೊಡೋದಿಲ್ಲ ಅಂದ್ಕೊಂಡು 1-4 ಹಚ್ಚೆ ಅಲ್ಲಿ ತೋರ್ಸೋ ಪ್ರಯತ್ನ ಮಾಡ್ತಾರೆ. ಆಗ ನಿಮಗೆ ಗೊತ್ತಾಗ್ಬಿಡೋದು ಸುಳ್ಳು ಹೇಳ್ತಾ ಇದ್ದಾನಪ್ಪ ಅಂದರೆ. ಹೀಗಾಗಿ ಅನೇಕ ಸಮಸ್ಯೆಗಳಿಂದ MSME ಇವತ್ತು ಸೋಲಿಕ್ಕತ್ತದ್ರಿ.